ಇದೀಗ ನಾವು ಮಾಜಿ ಸಂಸದರು, ಮಾಜಿ ಮಂತ್ರಿಗಳು, ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ವಿಶ್ವನಾಥ್ ಸರ್ ಅವ್ರ ಜೊತೆಗಿದ್ದೀವಿ. ಇದು ಹಾವೇರಿಲಿದ್ದೀವಿ. ನಾವು ಎಲೆಕ್ಷನ್ ಸಂಬಂಧಪಟ್ಟಾಗೆ ನಾವು ಸರ್ವೆ ಮಾಡ್ತಿರುವಾಗ ಅವ್ರು ನಾವು ಭೇಟಿಯಾಗಿದ್ದೀವಿ. ಸರ್ ಜೊತೆ ಮಾತಾಡೋಣ ಬನ್ನಿ. ಸರ್, ತಾವು ಮಂತ್ರಿಗಳ ಕೆಲಸ ಮಾಡಿದ್ದೀರಿ, ವಿಧಾನ ಪರಿಷತ್ ಸದಸ್ಯರ ಕೆಲಸ ಮಾಡ್ತಾಯಿದ್ದೀರಿ, ಬಿ ಜೆ ಪಿಯ ಪ್ರಭಾವಿ ಮುಖಂಡರಾಗಿದ್ದೀರಿ. ಈ ಭಾಗದಲ್ಲಿ ವಾತಾವರಣ ಹೇಗಿದೆ ಸರ್ ಎಲೆಕ್ಷನ್ ಸಂಬಂಧಪಟ್ಟಂಗೆ? ನಾನು ಬೆಳಗ್ಗೆಯಿಂದನೂ ಕೆಲವನ್ನೆಲ್ಲ ಸಂಪರ್ಕ ಮಾಡ್ತಾಯಿದ್ದೀನಿ ಟೆಲಿಫೋನ್ನಲ್ಲಿ. ನಾನು ಬೆಳಗ್ಗೆ ಬಂದ ಟ್ರೈನಲ್ಲಿ ಮೈಸೂರಿಂದ. ವಾತಾವರಣ ಪೂರಕವಾಗಿದೆ ಬಿ ಜೆ ಪಿ. ಸರ್, ತಮ್ಮ ಸಮುದಾಯದ ಒಂದಷ್ಟು ಮುಖಂಡರೆಲ್ಲ ತಮ್ಮನ್ನು ಬಂದು ಭೇಟಿ ಮಾಡಿದರು, ಮನವಿ ಮಾಡಿದ್ರು, ತಾವು ಬರಬೇಕು ಅಂತ ಕೇಳಿದ್ರಂತೆ. ಇಲ್ಲಿಗೆ ಈ ಭಾಗ ಬಂದು ತಾವು ಪ್ರಚಾರ ಕಾರ್ಯ ಕೈಗೊಳ್ಳಬೇಕು ಅಂತ ಹೇಳಿದ್ರಂತೆ. ಹಾಗೆ ಬೊಮ್ಮಾಯಿ ಸರ್ ಕೂಡ ತಮ್ಮನ್ನು ಕೇಳ್ಕೊಂಡಿದ್ರಂತೆ. ಬಂದಿದ್ದೀರಾ. ಈಗ ಈ ವಾತಾವರಣದಲ್ಲಿ ಬೊಮ್ಮಾಯಿ ಸರ್ ಗೆದ್ದರೆ ಮಂತ್ರಿ ಮಾಡೋಂಥ ಅವಕಾಶ ಇದೆಯಾ ಬಿ ಜೆ ಪಿಯಿಂದ? ಖಂಡಿತ. ಬೊಮ್ಮಾಯಿ ಅವರು ಗೆಲ್ತಾರೆ, ಕೇಂದ್ರದಲ್ಲಿ ಮಂತ್ರಿಗಳು ಕೂಡ ಆಗ್ತಾರೆ. ನಮ್ಮ ಸಮುದಾಯದ ಹಲವು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಶಕ್ತರು ಕೂಡ ಆಗ್ತಾರೆ. ಕರ್ನಾಟಕದಲ್ಲಿ ಎಷ್ಟು ಬಿ ಜೆ ಪಿ ಎಂ ಪಿಗಳು ಗೆಲ್ಬೋದು ಸರ್? ಕಾಂಗ್ರೆಸ್ಗಿಂತ ಹೆಚ್ಚು ಅಂದಾಜು ಸರ್. ಅದೇನಕ್ಕೆ ಬೆಳಲಿಕ್ಕೆ ಬರಲ್ಲ, ಅದು ಹೆಚ್ಚು. ಇದು ನಾವು ಇಷ್ಟೇ ಅಂತ ಹೇಳಲಿಕ್ಕೆ ಬರಲಿಕ್ಕಾಗಲ್ಲ. ಬಟ್ ಪ್ರಸ್ತುತ ನಾವು ನೋಡ್ತಾ ಇರೋದ್ರಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಸೀಟ್ಗಳು ಬಿ ಜೆ ಪಿಗೆ ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಕೇಂದ್ರದಲ್ಲಿ ಮೋದಿಯವ್ರ ಸರ್ಕಾರ ಬಂದೇ ಬರುತ್ತೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ತಾವು ನೇರ ನಿಷ್ಠುರ, ಒಂದು ರೀತಿ ಖಡಕ್ ಮಾತುಗಳು ತಮ್ಮದು. ಕೆಲವೊಮ್ಮೆ ಬಿ ಜೆ ಪಿ ವಿರುದ್ಧವಾಗಿ ಕೆಲವು ವಿಚಾರಗಳಲ್ಲಿ ಮಾತಾಡಿದ್ದಿದೆ. ನಾನು ವಸ್ತುಸ್ಥಿತಿಯ ಮೇಲೆ ಮಾತಾಡೋದು. ಬಿ ಜೆ ಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ, ನಾನು ಯಾವುದೇ ಪಾರ್ಟಿಲಿದ್ರು ಅಲ್ಲೇನಾದರೂ ಕೂಡ ಪಕ್ಷದ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳು ಯಾರೇ ವಿರೋಧ ಮಾಡಿ ಅಟ್ಯಾಕ್ ಮಾಡ್ತೀನಿ ನಾನು. ಹಾಗೆ ನಾವು ಸುಮ್ಮನೆ ಕೂರೋನು ಅಲ್ಲ, ಮತ್ತು ಯಾರಿಗೂ ಚಮಚಗಿರಿ ಮಾಡೋನು ಅಲ್ಲ. ನಾನು ವಸ್ತುಸ್ಥಿತಿ, ಅದಕ್ಕೆ ಜನ ಹೇಳ್ತೇನೆ, ವಿಶ್ವನಾಥ್ ವಾಸ್ತವತೆಯ ಮೇಲೆ ಮಾತಾಡ್ತಾ ವಿವಾದಾತ್ಮಕ ವ್ಯಕ್ತಿ ಆಗಿಬಿಡ್ತಾರೆ ಅವರು. ಹೌದು, ವಿವಾದ ಆಗಲಿ ಏನೇ ಆಗಲಿ ವಸ್ತುಸ್ಥಿತಿ ಹೇಳ್ತೀನಿ. ಈಗಿನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಈ ಎಲೆಕ್ಷನಲ್ಲಿ ಎಷ್ಟು ಅನುಕೂಲ ಆಗ್ಬೋದು ಸರ್? ಅದೇನು ಹೇಳಲಿಕ್ಕಾಗ್ತದೆ. ಬಟ್ ಮೈಸೂರು, ಮಂಡ್ಯ, ಹಾಸನ, ಕೊಡಗು ಈ ಭಾಗದಲ್ಲಿ ಸ್ವಲ್ಪ ಅನುಕೂಲ ಆಗಿದೆ, ಇಲ್ಲ ಅಂತಿಲ್ಲ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಿಂದ ನಾವು ಹೆಚ್ಚಿನ ಸ್ಥಾನ ಗೆಲ್ತೀವಿ ಅಂತ ಮುಖ್ಯಮಂತ್ರಿಗಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಆ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಗ್ಯಾರಂಟಿ ಸಹಾಯ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಕಾಂಗ್ರೆಸ್ಗೆ ಗ್ಯಾರಂಟಿಗಳು ಸಹಾಯ ಆಗಿದೆ, ಬಟ್ ಅವರು ಅಂದ್ಕೊಂಡಷ್ಟು ಮಟ್ಟಿಗೆ ಆಗಿಲ್ಲ. ಅದು ಆಗಿದೆ. ನಾನು ಅಸೆಂಬ್ಲಿಯಲ್ಲೂ ಕೂಡ ಹೌದು, ನಾನು ಕೌನ್ಸಿಲಲ್ಲೂ ಕೂಡ ಭಾಷಣ ಮಾಡುವಾಗ ಅವ್ರ ಗ್ಯಾರಂಟಿಗಳನ್ನ ನಾನು ಸ್ವಾಗತ ಮಾಡಿದೆ. ಆಮೇಲೆ 2 ತಿಂಗಳಾದಮೇಲೆ ಆ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕೆ ಇದೆಯಲ್ಲ, ಸಂಪನ್ಮೂಲ ಎಲ್ಲಿ? ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಿಸುವಂತಾದರೆ ನಾನು ಅದನ್ನು ಟೀಕೆ ಮಾಡಿದ್ದೀನಿ. 28,000 ಕೋಟಿ ಇದ್ದದ್ದು ಯಾವುದು ಹೆಂಡಸಾರಾಗಿ 40,000 ಕೋಟಿ ಆಯಿತು. ಏರಿಸಿದ್ರು. ಅಲ್ಲಿಗೆ ಹೆಂಗೆ ಗಂಡನಿಗೆ ಹೆಂಡ ಕೂಡಿಸಿ ಹೆಂಡತಿಗೆ 2,000 ರೂಪಾಯಿ ಕೊಡ್ತೀರಾ? ಮತ್ತು ಹೆಂಗ್ರಿ ಇದು? ಆಯಿತಾ? ಈಗ ನಮ್ಮಲ್ಲೇ ಈ ಸ್ಟ್ಯಾಂಪ್ ಡ್ಯೂಟೀಸ್ ಎಷ್ಟಾಗಿದೆ ಈಗ? ನಮ್ಮ ತಾಲೂಕು ಲೆವೆಲಲ್ಲೇ 30-40 ಸೈಟ್ನ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ 1.5 ಲಕ್ಷ ಬೇಕು. ಮತ್ತು ಹೇಗೆ ಇದು? ಇಲ್ಲೆಲ್ಲೋ ನೀವು ಜನರಿಗೆ ಕಿರುಕುಳ ಕೊಟ್ಟು ಜನರಿಗೆ ಅಲ್ಲೆಲ್ಲೋ ನಾವು ತೊಗೊಂಡೋಗಿ ಫ್ರೀ ಕೊಡ್ತೀವಿ. ಅದು ಇರಲಿ. ಈ ಪವರ್ ರೇಟ್ ಏನಾಗಿದೆ, ಎಲೆಕ್ಟ್ರಿಕ್ ರೇಟು ಅಯ್ಯೋ 1 to 2 ಆಗೋಯ್ತು. ಆಮೇಲೆ ನಮ್ಮ ರೈತರು ನಮ್ಗೆ 20,000 ರೂಪಾಯಿ ಕೊಟ್ಟರೆ ಸಾಕಾಗಿತ್ತು. 20,000 ರೂಪಾಯಿ ಕೊಟ್ಟು ಒಂದು ಟಿ ಸಿ ಕೊಟ್ಟು ಎಳ್ಕೊಬಿಟ್ಟು ಈಗ 3 ಲಕ್ಷ ಕೊಡಬೇಕೀಗ. ಮತ್ತು ಯಾವ ರೀತಿ ಸಹಾಯ ಮಾಡಿದ್ದೀರ ನೀವು? ಅರೆ, ನಿಮ್ಮ ಗ್ಯಾರಂಟಿಗಳಿಗೋಸ್ಕರ ಜನನ ಯಾಕೆ ಹೀಗೆ ಗೋಳುಕೊತಾ ಇದ್ದೀರಾ ನೀವು? ಗ್ಯಾರಂಟಿಗಳು ಯಾವಾಗ ಕೊಡೋದು ಗೊತ್ತೇ? ನನ್ನ ಸಂಪನ್ಮೂಲ ಸಂಪದ್ಭರಿತವಾಗಿದ್ದಾಗ ಸರ್ಕಾರ ಇವೆಲ್ಲ ಮಾಡ್ಬೋದು. ಸಂಪನ್ಮೂಲವೇ ಇಲ್ಲದೆ ಸಾಲ ತೊಗೊಂಬಂದು ಒಬ್ಬಿಟ್ಟು ಯಾಕೆ ಮಾಡ್ತಾಯಿದ್ದೀರ ಇಲ್ಲಿ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ 5 ವರ್ಷ ಆಡಳಿತ ಮಾಡ್ತಾರಾ? ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂತೆ, ನಮ್ಗೆ ಯಾರಿಗೂ ಸಂಬಂಧ ಇಲ್ಲ, ಅವ್ರಿಗೆ ಸಂಬಂಧಪಟ್ಟ